ವೀಕ್ಷಕರೇ, ಸಿದ್ದರಾಮಯ್ಯ ವಿರುದ್ಧ ಹೈಕಮಾಂಡ್ ಗರಂ ಆಗಿರುವ ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆಗೆ ಲಂಚ ಪಡೆಯಲಾಗುತ್ತಿದೆ ಎಂಬ BR ಪಾಟೀಲ್ ಅವರ ಆರೋಪ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿರುವುದು ನಿಮಗೂ ಗೊತ್ತಿದೆ. ಏನಿದು ವಸತಿ ಇಲಾಖೆಯಲ್ಲಿ ಅಂಥ ಲಂಚಾವತಾರ? ನಿಮಗೂ ಗೊತ್ತು. ಹಾಗೆ ಹೇಳುವುದಾದ್ರೆ ಭ್ರಷ್ಟಾಚಾರ ಇಲ್ಲದ ಯಾವ ಸರ್ಕಾರಿ ಇಲಾಖೆಗಳಿವೆ ಹೇಳಿ? ಆದ್ರೂ ಕೂಡ ಲಂಚ ಎಲ್ಲಿ ನಡೆದರೂ ಕೂಡ ಅದು ಖಂಡನಾರ್ಹ ಮತ್ತು ಅಂಥ ಭ್ರಷ್ಟಾಚಾರಿಗಳನ್ನ ಶಿಕ್ಷಿಸಬೇಕಾಗಿದೆ. ಆದರೆ ವಸತಿ ಇಲಾಖೆ ಎಂದ ಮೇಲೆ ವಸತಿ ಸಚಿವರಾಗಿರುವವರು ಜಮೀರ್ ಅಹ್ಮದ್ ಖಾನ್ ಅವರು ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು ಎಂಬ ಕೂಗು ಕೇಳಿ ಬರ್ತಾ ಇದೆ. ಈ ಕೂಗು ಹಾಕುತ್ತಿರುವವರು ಬಿಜೆಪಿಯವರಲ್ಲ, ನಿಮಗೂ ಗೊತ್ತು, ಕಾಂಗ್ರೆಸ್ಸಿಗರೇ. ಆದುದರಿಂದ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗದಿರುತ್ತಾ? ಎಲ್ಲಿಯಾದರೂ ಪ್ರತಿಪಕ್ಷದವರು ಇಂತಹ ಮಾತುಗಳನ್ನು ಹೇಳ್ತಿದ್ರೆ, ಆರೋಪ ಹೊರಿಸ್ತಿದ್ರೆ ಹೈಕಮಾಂಡ್ ಅದು ಪ್ರತಿಪಕ್ಷದವರ ಮಾತು, ಆರೋಪ ಎಂದು ಸುಮ್ಮನೆ ಇರ್ತಿತ್ತ ಏನೋ. ದಿಲ್ಲಿಗೆ ಹೋದ ಮುಖ್ಯಮಂತ್ರಿಯವರನ್ನು ಹೈಕಮಾಂಡ್ ತರಾಟೆಗೆತ್ತಿಕೊಂಡಿದೆ. ಈಗ ಜನರು ಮಾತಾಡುತ್ತಿರುವುದು ಬೇರೆಯೇ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ದೂಡಿ ಹಾಕಲು ಸ್ಲೀಪರ್ ಸೆಲ್ಲುಗಳು ಕಾರ್ಯನಿರತವಾಗಿವೆ, ಕಾರ್ಯಾಚರಿಸತೊಡಗಿದೆ ಎಂದು ಜನರು ಮಾತಾಡ್ತಿರು. ಕಾಂಗ್ರೆಸ್ಸಿನವರೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡಿದ್ರೆ, ಪ್ರತಿಪಕ್ಷದ ಕೆಲಸವನ್ನು ಮಾಡಿದ್ರೆ ಒಂದು ಸರ್ಕಾರದ ಬಗ್ಗೆ ಜನರಲ್ಲಿ ಎಂತ ಅಭಿಪ್ರಾಯ ಮೂಡಬಹುದು ಎಂದು ಕೇಳಿದ್ರ, ಖಂಡಿತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಂತಹ ಆರೋಪಗಳಿಂದ ಜನಾಭಿಪ್ರಾಯವನ್ನು ರೂಪಿಸಲು ಕಷ್ಟ ಇದೆ. ಯಾಕಂದ್ರೆ ಜನರು ಸಿದ್ದರಾಮಯ್ಯ ಸರ್ಕಾರವನ್ನು ಬಯಸ್ತಿದ್ದಾರೆ. ಇದು ತಳಮಟ್ಟದಲ್ಲಿ ಕೆಲಸ ಮಾಡುವ ಜನರ ಬಳಿ ತೆರಳುವ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಪ್ರತಿಪಕ್ಷದವರನ್ನು ಬಿಟ್ಟು ಸಿದ್ದರಾಮಯ್ಯ ಸರ್ಕಾರವನ್ನ ಪ್ರೀತಿಸುವವರು ಬಹಳಷ್ಟು ಮಂದಿ ಇದ್ದಾರೆ, ಇದು ಸತ್ಯ. ವೀಕ್ಷಕರೇ, ಇದು ಸುದ್ದಿಯ ಸದ್ದು. ಈಗ ಶಾಸಕರಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಜಿಗುಪ್ಸೆ ಇರುವಂಥದ್ದು. ಕಾಂಗ್ರೆಸ್ಸಿಗರಿಗೆ ಅಸಮಾಧಾನ ಇದೆ ಎಂದ ಮೇಲೆ ಬಿಜೆಪಿಯವರು ಹಿಂದುಳಿಯುತ್ತಾರ, JDSನವರು ಸುಮ್ಮನಿರ್ತಾರ, ಅವರು ಮಾತಾಡ್ತಾರೆ, ಆರೋಪ ಹೊರಿಸ್ತಾರೆ ಸರ್ಕಾರದ ವಿರುದ್ಧ. ಆದ್ರೆ ಜನರಲ್ಲಿರುವಂತಹದ್ದು ಬಿಜೆಪಿ ಏನಾದ್ರೂ ಕಿತಾಪತಿ ಮಾಡಿ ಕಾಂಗ್ರೆಸ್ಸಿನ ಕೆಲವರನ್ನ ಸೆಳೆದು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ಬೋದಾ? ಹೇಗೂ DKC ಅವರು ತನ್ನ ಅವಧಿಯನ್ನ ಕಾಯ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗುವುದಕ್ಕೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡದಿದ್ರೆ ಖಂಡಿತ ಇಲ್ಲಿ ಒಂದು ಬದಲಾವಣೆ ಆಗುತ್ತೆ ಅನ್ನುವಂಥ ಪ್ರಚಾರ ಪ್ರತಿಪಕ್ಷಗಳೊಳಗೆ ಸುತ್ತಾಡ್ತಾ ಇದೆ. ಆದರೆ ಇವೆಲ್ಲಕ್ಕಿಂತಲೂ ಜನರು ಮಾತಾಡುತ್ತಿರುವ ಅಥವಾ ವ್ಯಕ್ತಪಡಿಸುತ್ತಿರುವ ಗುಮಾನಿ ಖಂಡಿತವಾಗಿಯೂ ಗಮನಿಸಬೇಕಾದಂತಹದ್ದೇ. ಬಿಜೆಪಿಯ ಲೀಡರ್, ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಹೇಳುತ್ತಿರುವುದು, ಕಾಂಗ್ರೆಸ್ ಸರ್ಕಾರ 2100 ಕೋಟಿ ಕಮಿಷನ್ ಬಡವರ ವಸತಿ ಯೋಜನೆಗಳಲ್ಲಿ ಪಡೆದಿದೆ. ಆ ಕುರಿತು ನಿಖರವಾದ ಪಟ್ಟಿಯೇ ತನ್ನ ಬಳಿ ಇದೆ ಎಂದು. ಮಾತ್ರವಲ್ಲ, ಅವರು ಯಾರಿಗೆಲ್ಲ ಈ ಹಣ ಹೋಗಿದೆ ಎಂದು ತನಗೆ ಗೊತ್ತು. ಜಮೀರ್ ಅಹ್ಮದ್ ಖಾನ್ ಅವರ ಕಿಸೆಗೆ ಒಂದು ಬಾಣ ಬಿಟ್ಟಿದ್ದಾರೆ. ಅಂದರೆ ಪರೋಕ್ಷವಾಗಿ ಯಾರಿಗೆಲ್ಲ ಹೋಗಿದೆ ಎನ್ನುವಾಗ ಜನರು, ಸಚಿವರು ಕೂಡ ತಿಂದಿರ್ಬೋದು ಅನ್ನುವಂತಹ ಭಾವಗಳು ರೂಪುಗೊಳ್ಳುತ್ತವೆ. ಮೊದಲಿಗೆ BR ಪಾಟೀಲ್ ಅವರಿಗೆ ಅಧಿಕಾರ ಕೂಡ ಇದೆ, ರಾಜ್ಯದ ಯೋಜನಾ ಆಯೋಗದ ಉಪಾಧ್ಯಕ್ಷರು. ಅವರು ವಸತಿ ಇಲಾಖೆಯಲ್ಲಿ ಲಂಚಾವತಾರ ನಡೀತಿದೆ ಎಂದು ಹೇಳಿದ್ದು. ಆನಂತರ ಶಾಸಕ ರಾಜು ಕಾಗೆಯವರು ಇಂತಹದೇ ಆರೋಪಗಳನ್ನ ಎತ್ತಿದ್ರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು, ಇವರಷ್ಟೇ ಅಲ್ಲ, ಇನ್ನು 10 ಮಂದಿ ಶಾಸಕರು ಇಂತಹ ಮಾತುಗಳನ್ನು ಹೇಳುತ್ತಿದ್ದಾರೆ ಎಂದು ಆಪರೇಷನ್ ಕಮಲದ ವಾಸನೆಯಲ್ಲೋ ಯಾರಿಗೋ ಮೂಗಿಗೆ ಬಡಿಯುತ್ತಾ ಇದೆ. ಜನರು ಅದನ್ನು ಗುರುತಿಸಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿರುವ, ಹಿಂದೆ ಬಿಜೆಪಿಯಲ್ಲಿದ್ದ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಸಚಿವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು, ಆನಂತರ ಅವರಿಗೆ ಸಚಿವ ಆಗುವಂತ ಅವಕಾಶಗಳು ಇವೆಯಲ್ಲ ಎನ್ನುವಂತ ಮಾತಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು, ಜಮೀರ್ ಅಹ್ಮದ್ ಖಾನ್ರು ಒಬ್ಬ ಕಾಂಗ್ರೆಸ್ ಸರ್ಕಾರದ ಸಚಿವರು ಎನ್ನುವುದಕ್ಕಿಂತ ಅವರೊಬ್ಬ ಮುಸ್ಲಿಂ ಆಗಿರುವ ಸಚಿವರಲ್ವಾ. ಬೇಳೂರು ಗೋಪಾಲಕೃಷ್ಣ ಈಗ ಕಾಂಗ್ರೆಸ್ಸಿಗರು, ಅದಕ್ಕಿಂತಲೂ ಮೊದಲು ಅವರು ಬಿಜೆಪಿಯಲ್ಲಿ ಇದ್ದವರಲ್ವಾ. ಸ್ಲೀಪರ್ ಸೆಲ್ಲುಗಳು ರಾಜ್ಯದ ಕಾಂಗ್ರೆಸ್ನಲ್ಲೂ ಕಾರ್ಯಾಚರಿಸುತ್ತಿದ್ದಾರೆ ಎಂದು
ಜನರು ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನವರಿಗೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಲಂಚ ಒತ್ತಡ ಆಗ್ತಿದೆ ಎಂದಾದರೆ ಪಕ್ಷದೊಳಗೆ ಚರ್ಚಿಸಿ ಬಲವಾದ ಒತ್ತಾಯ ಹೇರಿ ತನಿಖೆಯನ್ನ ಮಾಡಿಸಿ ಅಂತ ತಪ್ಪಿತಸ್ಥರನ್ನು ಅಧಿಕಾರಿಗಳನ್ನು ಶಿಕ್ಷಿಸುವಂತ ಕೆಲಸ ಮಾಡಬಹುದಿತ್ತು. ಹಾಗೆ ಮಾಡಿಲ್ಲ. ಯಾರ್ಯಾರಿಗೂ ಯಾವ್ಯಾವ್ದರ ಮೇಲೂ ಅಸಮಾಧಾನ ಇದೆ. ಯಾಕೆಂದ್ರೆ ಕೆಲವರು ಸಚಿವರಾಗುವ ಕನಸು ಕಾಣುತ್ತಿರೋರು, ಅವರಿಗೆ ಸಚಿವರಾಗಲು ಆಗೇ ಇಲ್ಲ. ಇನ್ನು ಕೆಲವರಿಗೆ ಅವರವರದ್ದೇ ಆದ ಬೇರೆ ಬೇರೆ ಕಾರಣಗಳು ಇರಬಹುದು. ವಸತಿ ಇಲಾಖೆಯಲ್ಲಿ ಮನೆ ಹಂಚುವುದರಲ್ಲಿ ಯಾರ್ಯಾರು ಬಡವರ ಹಣವನ್ನು ತಿಂದಿದ್ದಾರೆ ಅವರಿಗೆ ಹುಳು ಬಿದ್ದು ಹೋಗ್ಲಿ ಎಂದು ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳ್ತಾ ಇದ್ದಾರೆ. ಖಾನ್ ಅವರು ಹೇಳುವ ಮಾತು ಹುಳು ಬೀಳ್ಬೇಕು ಎಂದು, ಆದರೆ ಹಾಗಲ್ಲ. ಯಾರ್ಯಾರೆಲ್ಲ ಬಡವರ ಹಣವನ್ನು ತಿಂದಿದಾರ ಅವರೆಲ್ಲ ಕಾನೂನು ಕ್ರಮ ಎದುರಿಸಬೇಕು, ಶಿಕ್ಷೆಗೊಳಗಾಗಬೇಕು. ಇದು ಸಚಿವರು ಹೇಳಬೇಕಾದ ಮಾತು. ಆದ್ರೂ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ, ಒಂದು ವೇಳೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಮತ್ತು ಅದರಲ್ಲಿ ತಾನು ಶಾಮೀಲು ಎನ್ನುವಂತ ಆರೋಪಗಳಿದ್ದರೆ ಅದು ಸಾಬೀತಾದ ಕೂಡಲೇ ಮುಖ್ಯಮಂತ್ರಿ ಕೇಳದೆ ತಾನು ರಾಜೀನಾಮೆ ಕೊಡಲು ಸಿದ್ಧ ಎಂದು ಸವಾಲು ಹಾಕಿದ್ದಾರೆ. ಬಹಳಷ್ಟು ಆರೋಪಗಳು ಕೇಳಿ ಬಂದ ತಕ್ಷಣ ರಾಜೀನಾಮೆ ಕೊಡುವ ಕಾಲ ಇದಲ್ಲ. ಬಿಜೆಪಿಯವರು ಕೂಡ ಅದನ್ನು ಮಾಡುವುದಿಲ್ಲ. ಒಂದು ವೇಳೆ ಇಲಾಖೆಯಲ್ಲಿ ಅಂತಹ ಭ್ರಷ್ಟಾಚಾರ ನಡೆದಿದೆ, ಜಮೀರ್ ಅಹ್ಮದ್ ಖಾನ್ ಅವರ ಕಿಸೆಗೂ ಹಣ ತಲುಪಿದೆ ಎಂದಾದರೆ ಜಮೀರ್ ಅಹ್ಮದ್ ಖಾನ್ ಅವರು ಶಿಕ್ಷಿಸಲ್ಪಡಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಒಬ್ಬ ಮುಸ್ಲಿಂ ವ್ಯಕ್ತಿ ಸಚಿವನಾಗಿದ್ದಾನೆ ಎನ್ನುವಂತಹ ಯಾವುದಾದರೂ ಅಸಮಾಧಾನ ಇರುವುದರಿಂದ ಇಂತಹ ಆರೋಪಗಳು ಬರುವುದಾದರೆ, ಈಗಾಗಲೇ ದೇಶದಾದ್ಯಂತ ಇರುವ ಮುಸ್ಲಿಮರ ಬಗ್ಗೆ ಅಸಹನೆ ಅದನ್ನಿಟ್ಟುಕೊಂಡು ಯಾರಾದರೂ ಆರೋಪ ಮಾಡುವುದಾದರೆ ಅಂತವರು ಕೂಡ ಶಿಕ್ಷಿಸಲ್ಪಡಬೇಕು. ಇದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಕಾಂಗ್ರೆಸ್ಸಿಗರಲ್ಲೇ ಅಸಮಾಧಾನ ಇರಲು ಕಾರಣ ಅವರಿಗೆ ಸಮಯಕ್ಕೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ, ಅವರಿಗೆ ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಹೇಳುವಂತದ್ದು ಇಂಥದ್ದೇ ಮಾತುಗಳನ್ನು. ಹಾಗಿದ್ರೆ ಬಡವರಿಗೆ ಕೊಡ್ತಾರಲ್ಲ ಈ ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರ, ಅದನ್ನೆಲ್ಲ ಕಟ್ ಮಾಡಿ ಅಭಿವೃದ್ಧಿ ಕಾರ್ಯ ಆಗಬೇಕು. ಹಾಗೆ ಇವರು ಹೇಳ್ತಿದ್ದಾರ. ಈ ಸರ್ಕಾರ ಜನಪ್ರಿಯವಾಗಿರುವುದು ಯಾಕೆ? ಗ್ಯಾರಂಟಿಗಳ ಕಾರಣದಿಂದ ಎಂಬುದನ್ನ ಕಾಂಗ್ರೆಸ್ಸಿಗರು ಅರಿತುಕೊಳ್ಬೇಕು. ಇವರೆಲ್ಲ ಸರ್ಕಾರದ ಕಾರ್ಯತಂತ್ರ ಸರಿಯಾಗಿಲ್ಲ, ಸರ್ಕಾರದ ಕಾರ್ಯಾಚರಣೆ ಶೈಲಿ ನಮಗೆ ಇಡಿಸುವುದಿಲ್ಲ ಎಂದು ಹೇಳುತ್ತಿರುವುದಾದರೂ ಯಾಕೆ? ಬಡವರಿಗೆ ಅಕ್ಕಿ ಕೊಟ್ಟದ್ದಕ್ಕ, ಮಹಿಳೆಯರಿಗೆ 2,000 ಕೊಟ್ಟದ್ದಕ್ಕ, ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುತ್ತಿರುವುದಕ್ಕ ಸರ್ಕಾರಿ ಬಸ್ಸುಗಳಲ್ಲಿ, ಅಥವಾ ಉಚಿತ ವಿದ್ಯುತ್ ಕೊಟ್ಟದ್ದಕ್ಕ? ಅದರಿಂದ ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸುವಂತ ಪ್ಲಾನ್ ಎಲ್ಲೋ ಮೂಲೆಯಲ್ಲಿ ಕಾರ್ಯ ರೂಪಕ್ಕೆ ಬರ್ತಾ ಇದೆ ಎಂದು ಜನ ಮಾತಾಡುತ್ತಾ ಇದ್ದಾರೆ. ಅಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕೆಲವರು ಒಂದೇ ಸ್ವರದಲ್ಲಿ ಮಾತಾಡುವುದಾದರೆ ಎಲ್ಲೋ ಸಚಿವ ಸ್ಥಾನದ ಆಮಿಷ ಒಡ್ಡಲಾಗಿದೆ ಎನ್ನುವಂತಹ ಸಂದೇಹ ಜನರ ನಡುವೆ ಬಲವಾದುದಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಮುಖಭಂಗಕ್ಕೀಡು ಮಾಡಲು ನೋಡುತ್ತಿರುವವರೇ ಕಾರಣವಾಗಿದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟ ಸರ್ಕಾರ ಅದನ್ನು ಬೀಳದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ಕಾಂಗ್ರೆಸ್ಸಿನಿಂದ ಆಯ್ಕೆಯಾದ ಶಾಸಕರ ಮೇಲೆ ಖಂಡಿತ ಇದೆ. ಇಲ್ದಿದ್ರೆ ಜನರು ಕ್ಷಮಿಸಲ್ಲ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಬಂದ್ರೆ ಜನರಿಗೆ ಈ ಗ್ಯಾರಂಟಿಗಳು ಸಿಗದೇ ಇದ್ರೆ ಅವರ ಕಷ್ಟಕ್ಕೇನಾಯ್ತು ಎನ್ನುವ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಆದ್ದರಿಂದಲೇ ಸಿದ್ದರಾಮಯ್ಯ ಸರ್ಕಾರವನ್ನ ದೂಡಿ ಹಾಕುವುದಕ್ಕೆ ಕಾಂಗ್ರೆಸ್ನ ಸ್ಲೀಪರ್ ಸೆಲ್ಲುಗಳು ಮತ್ತು ಪ್ರತಿಪಕ್ಷದವರು ಜೊತೆ ಸೇರಿ ಕೆಲಸ ಮಾಡತೊಡಗಿದ್ದಾರೆ ಎನ್ನುವ ಮಾತುಗಳು ಜನರ ನಡುವೆ ಚರ್ಚೆ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯವೇನು? ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಮ್ಮನ್ನು ಬೆಂಬಲಿಸಿ. ನಾನು ವರಫ ಮಂಚಿ. ಜೈ ಹಿಂದ್.